ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಯೋತಿಸ್ ಕಿಚನ್. ನಾವೀಗ ಆಲೂಗಡ್ಡೆ ಬೋಂಡ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು 1 kg ಆಲೂಗಡ್ಡೆ ತಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಅರ್ಧ ಕಟ್ ಮಾಡಿ 4 ವಿಸಿಲ್ ಬರೋವರೆಗೆ ಬೇಯಿಸಿ. ನೋಡಿ, ಸ್ಟವ್ ಹಚ್ಚಿ ನಾವಿವಾಗ ಕಟ್ ಮಾಡಿದ್ದೀವಲ್ಲ ಆಲೂಗಡ್ಡೆ, ಅದು 4 ವಿಸಿಲ್ ಬರೋವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನೋಡೋಣ. ಈಗ ನೋಡಿ, ಅರಿಶಿನ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಬೇಕಾದರೆ ನೀವು ಸಬ್ಬಕ್ಕಿ ಸೊಪ್ಪು ಬೇಡ ಅಂದರೆ ಇದು ಮಾಡ್ಕೊಬೋದು. ಎಣ್ಣೆ, ಸ್ವಲ್ಪ ಉಪ್ಪು, ಕಡಲೆ ಹಸಿಟ್ಟು ತಗೊಂಡಿದ್ದೀನಿ ನಾನು 1 kg. ನೋಡಿ, ಸ್ವಲ್ಪ ಸೋಡಾ. ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ನೋಡಿ, ಈಗ ಆಲೂಗಡ್ಡೆ ಬೆಂದಿದೆ. ನೋಡಿ, ಅದ್ರ ಮೇಲೆ ಇರೋ ಚಿಪ್ಪೆ ಎಲ್ಲ ತಗೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ನೀವು. ನೋಡಿ, ಆ ಥರ ಚಿಪ್ಪೆ ತಗೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನೋಡಿ, ಈಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ ಸಣ್ಣದಾಗಿ. ನೋಡಿ, ಈಗ ಸ್ವಲ್ಪ 1 ಟೀ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೀವಲ್ಲ, ಅದು ಹಾಕ್ಕೊಳ್ಳೋಣ ಈಗ. ನೋಡಿ, ಚೆನ್ನಾಗಿ ಫ್ರೈ ಮಾಡಿ ಗೋಲ್ಡನ್ ಕಲರ್ ಬರೋವರೆಗೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ಸ್ಮೆಲ್ ಹೋಗೋವರೆಗೆ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ನಾವು ಆಲೂಗಡ್ಡೆ ಬೇಯಿಸಿಕೊಂಡಿದ್ದೀವಲ್ಲ, ಅದು ಈ ಥರ ಸ್ಮ್ಯಾಶ್ ಮಾಡೋಣ. ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಗ್ಯಾಸ್ ಆಫ್ ಮಾಡಿ ನಾವೀಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆನ ಚೆನ್ನಾಗಿ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಆಲೂಗಡ್ಡೆ, ಈರುಳ್ಳಿ ಅದೆಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ. ನೋಡಿ, ಈಗ ನಾವು ಹಸಿಟ್ಟು ಕಟ್ ಮಾಡಿ ಕಡಲೆ ಹಸಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಗಂಟೆಲ್ಲ ಇದಾಗುತ್ತೆ, ಚೆನ್ನಾಗಿ ಗಂಟಿಲ್ದಿರೋ ಥರ ಕಲಿಸ್ಕೊಳ್ಳಿ. ನೋಡಿ, ಈಗ ವಾಟರ್ ಹಾಕಿ ಚೆನ್ನಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು. ಹಸಿಟ್ಟು ಗಂಟಿರಬಾರ್ದು, ಆ ಥರ ಹಸಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಹಸಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳಿ. ಆಮೇಲೆ ನಾವು ಪಲ್ಯ ಮಾಡಿಟ್ಕೊಂಡಿದ್ದೀವಲ್ಲ, ಅದು ಉಂಡೆ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ರೌಂಡಾಗಿ. ನೋಡಿ, ಈ ಥರ ಪ್ಲೇಟಲ್ಲಿ ಇಟ್ಕೊಳ್ಳಿ, ಜಲ್ದಿ ಆಗುತ್ತೆ ಬೋಂಡ ಈ ಥರ ಮಾಡಿಕೊಂಡೆ. ನೋಡಿ, ಇವಾಗ ಸ್ಟವ್ ಹಚ್ಚಿ ಅದ್ರ ಮೇಲೆ ಬಾಣಲಿ ಇಕ್ಕೋಣ. ಬಾಣಲಿಯಲ್ಲಿ ವಾಟರ್ ಇರಬಾರ್ದು. ವಾಟರೆಲ್ಲ ಡ್ರೈ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ವಾಟರೆಲ್ಲ ಡ್ರೈ ಆಗಿದೆ. ಈಗ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಕಾಯಲಿ ಚೆನ್ನಾಗಿ. ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೋಂಡ ಹಸಿಟ್ಟು, ಅದು ಸ್ವಲ್ಪ ಹಾಕೋಣ. ಕಾದಿದೆಯಾ ಇಲ್ಲ ಅಂತ ಗೊತ್ತಾಗಬೇಕಂದ್ರೆ ನೋಡಿ, ಈ ಥರ ಮೇಲೆ ಬರುತ್ತೆ ಹಸಿಟ್ಟು. ನೋಡಿ, ಈ ಥರ ನಾವು ಆಲೂಗಡ್ಡೆ ರೌಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಎತ್ತಿ ಬಾಣಲಿಗೆ ಬಿಡೋಣ ನಾವು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿಟ್ಟು. ಅದು ಬಾಣಲಿಯಲ್ಲಿ ಹಾಕ್ಕೊಳ್ಳಿ. ಬಾಣಲಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರಬೇಕು ಬೋಂಡ. ನೋಡಿ, ಬೋಂಡ ರೆಡಿಯಾಗಿದೆ. ಈಗ ಎತ್ಬಿಡೋಣ ಬೋಂಡ. ನೋಡಿ, ಬೋಂಡ ರೆಡಿಯಾಗಿದೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.